Hi friends, my name is Mahantesh Tambake, Assistant Professor of Commerce. As a part of Karnataka Learning Management System, we are studying joint stock companies, which is a first chapter under Company Law and Administration. So we are in the seventh session. In previous session, we have discussed rights of promoter and functions of promoters. Okay, ಅಲ್ಲಿಗೆ ಅದು ಏನಾಗುತ್ತೆ ಪ್ರಮೋಷನ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ಕಾರ್ಪೊರೇಷನ್ ಸ್ಟೇಜ್. ಅಂಡರ್ ದಿಸ್ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಡಿಸ್ಕಸ್ ವಿತ್ memorandum of association and articles of association. Okay, right. So what is the incorporation of a company is a procedure. Okay, incorporation of a company means a real ಒಂದು real process which involves getting the company registered. Okay, section 7 of the Companies Act 2013 provides for procedure to be followed for incorporation of a company. ಓಕೆ, ಸೊ ಇನ್ಕಾರ್ಪೊರೇಷನ್ ಅಂತಕ್ಕಂಥದ್ದು ಇಟ್ ಈಸ್ ಅ ಪ್ರಾಸೆಸ್. ಈ ಪ್ರಾಸೆಸ್ಸಲ್ಲಿ ಹಲವು ಹಂತಗಳನ್ನು ನಾವು ಫಾಲೋ ಮಾಡಲಾಗತ್ತೆ. ಸೊ ಆಲ್ರೆಡಿ ಪ್ರಮೋಟರ್ಸ್ ಏನು ಮಾಡಬೇಕು, ಏನೇನು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ, ಪ್ರಮೋಷನ್ ಹಂತದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನೋಡಿದ್ದೀವಿ. ಇನ್ಕಾರ್ಪೊರೇಷನ್ ಹಂತದಲ್ಲಿ ಏನು ನಡೆಯುತ್ತೆ? ಓಕೆ, ಫಸ್ಟ್ ಏನು ಮಾಡಬೇಕಾಗತ್ತೆ ರೀ, ರಿಸರ್ವೇಷನ್ ಆಫ್ ಅ ನೇಮ್ ಬೈ ಫೈಲಿಂಗ್ ಈ ಅಪ್ಲಿಕೇಶನ್. ನಿಮ್ಮ ಕಂಪನಿಗೆ ನೀವು ಯಾವ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಹೆಸರನ್ನು ಸೂಚಿಸಿ ನೀವು ರಿಜಿಸ್ಟ್ರಾರ್ ಅವರಿಗೆ ಒಂದು ಈ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಯಾಕಂದರೆ ನಿಮ್ಮ ಕಂಪನಿಗೆ ಇರ್ತಕ್ಕಂಥ ಹೆಸರು ಆಲ್ರೆಡಿ ಮಾರ್ಕೆಟಲ್ಲಿ ಒಂದು ಕಂಪನಿ ಇರಬಹುದು, ಅಥವಾ ಅದೇ ನಿಮ್ಮ ಇಟ್ಟಿರ್ತಕ್ಕಂಥ ಹೆಸರನ್ನು ಸೂಚಿಸ್ತಕ್ಕಂಥ ಇನ್ನೊಂದು ಕಂಪನಿ ಆಲ್ರೆಡಿ ಮಾರ್ಕೆಟಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥ ಹೆಸರುಗಳಿಗೆ ಪರ್ಮಿಷನ್ನು ಕೊಡೋದಿಲ್ಲ. ಸೊ ಹೀಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದು 4-5 ಹೆಸರುಗಳನ್ನು ಸಜೆಸ್ಟ್ ಮಾಡಿ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ರೈಟ್, ಆ ಅಪ್ಲಿಕೇಶನ್ ಹಾಕಿದ ಮೇಲೆ ಏನಾಗತ್ತೆ ರೀ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ದವರು ತಮ್ಮ ಡೇಟಾಬೇಸಲ್ಲಿ ಈ ಹೆಸರಿನಲ್ಲಿ ಯಾವುದಾದ್ರೂ ಕಂಪ್ನಿ ಇದೆಯಾ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡಿ ನಿಮಗೆ ಒಂದು ಹೆಸರನ್ನು ಫೈನಲ್ ಮಾಡ್ತಾರೆ. ಸೊ ಆ ಹೆಸರನ್ನು ನಿಮಗೆ ತಿಳಿಸಿದಾಗ ನೀವು ಎಸ್ ಅಂದ್ರಿ ಅಂತಂದರೆ ಆ ಕಂಪ್ನಿ ನಿಮಗೆ ನಿಮ್ಮ ಕಂಪನಿ ಆ ಹೆಸರು ನಿಮ್ಮ ಕಂಪನಿಗೆ ಸೀಮಿತ ಆಗುತ್ತೆ ಮತ್ತು ನಿಮಗೆ ಫಿಕ್ಸ್ ಆಗುತ್ತೆ. ಓಕೆ, ದಿಸ್ ಈಸ್ ದಿ ಫಸ್ಟ್ ಫಂಕ್ಷನ್, ಫಸ್ಟ್ ಪ್ರಾಸೆಸ್. ಫಸ್ಟ್ ಯು ಶುಡ್ ರಿಸರ್ವ್ ಯುವರ್ ಕಂಪನಿ ನೇಮ್. ಡ್ರಾಫ್ಟಿಂಗ್ ಆ್ಯಂಡ್ ಸೈನಿಂಗ್ ಆಫ್ ದಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಇಟ್ಸ್ ಸಬ್ಮಿಷನ್ ಟು ROC. ಸೊ ಆಲ್ರೆಡಿ ಪ್ರಮೋಟರ್ಸ್ ಏನು ಮಾಡಿರ್ತಾರೆ, MOA ಮತ್ತು AOAಯನ್ನು ಡ್ರಾಪ್ ಮಾಡಿ ಮತ್ತು ಅದನ್ನು ಸೈನ್ ಮಾಡಿರ್ತಾರೆ. ಆ ಸೈನ್ ಮಾಡಿರ್ತಕ್ಕಂಥ ಕಾಪಿಯನ್ನು ಏನು ಮಾಡ್ಬೇಕು ರೀ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅವ್ರಿಗೆ ನಾವು ಸಲ್ಲಿಸಬೇಕಾಗತ್ತೆ. ಮತ್ತು ಈ ಡಾಕ್ಯುಮೆಂಟ್ಗಳು ಏನಾಗ್ತವೆ, ಈ ಫೈಲಿಂಗ್ ಆಗಬೇಕು ಮತ್ತು ಈ ಸ್ಟಾಂಪಿಂಗ್ ಆಗಬೇಕು. ಅಂದರೆ ಅಥೆಂಟಿಕೇಷನ್ ಪರ್ಫೆಕ್ಟಾಗಿ ನಡಿಬೇಕು. ಅಂಥ ದಾಖಲೆಗಳನ್ನು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ದವರು ಏನು ಮಾಡ್ತಾರೆ, ಕಂಪನಿ ಇನ್ಕಾರ್ಪೊರೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ಕನ್ಸೆಂಟ್ ಆಫ್ ಪರ್ಸನ್ಸ್ ನಾಮಿನೇಟೆಡ್ ಆಸ್ ಅ ಡೈರೆಕ್ಟರ್ಸ್ ಟು ಆ್ಯಕ್ಟ್ ಆಸ್ ಅ ಡೈರೆಕ್ಟರ್ಸ್ ಟು ಬಿ ಸಬ್ಮಿಟೆಡ್ ಎಲೆಕ್ಟ್ರಾನಿಕಲಿ. ಸೊ ಆಲ್ರೆಡಿ ನಾವು ಹೇಳಿದಂಗೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗೆ ಪ್ರಮೋಟರ್ಸ್ ಏನು ಮಾಡಿರ್ತಾರೆ ರೀ, ಫಸ್ಟ್ ಮೆಂಬರ್ಸದ್ದು ಸೈನ್ ತೊಗೊಂಡಿರ್ತಾರೆ. ಅಂದರೆ ಅವರು ದೇ ಆರ್ ವಿಲ್ಲಿಂಗ್ ಟು ವರ್ಕ್ ಆ್ಯಸ್ ಅ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ, ಫಸ್ಟ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ. ಸೊ ಹೀಗಾಗಿ ಅವ್ರ ಕಡೆಯಿಂದ ಕನ್ಸೆಂಟ್ ಲೆಟರನ್ನು ನಾವು ಪಡ್ಕೋಬೇಕಾಗತ್ತೆ. ಮತ್ತು ಆ ಕನ್ಸೆಂಟ್ ಲೆಟರನ್ನು ನಾವೇನು ಮಾಡ್ತೀವಿ ರೀ, ಇನ್ಕಾರ್ಪೊರೇಷನ್ ಮಾಡ್ಕೊಳ್ಳುವಾಗ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅವ್ರಿಗೆ ಇಲೆಕ್ಟ್ರಾನಿಕಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಕನ್ಸೆಂಟ್ ಲೆಟ್ರನ್ನು ಸಬ್ಮಿಟ್ ಮಾಡಬೇಕು. ಅದೇ ಥರ ಸಬ್ಮಿಷನ್ ಆಫ್ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಆಫ್ ದಿ ಕಂಪ್ಲೈನ್ಸ್ ಆ್ಯಂಡ್ ಅದರ್ ಡಿಕ್ಲರೇಷನ್ಸ್. ಓಕೆ, ಸೊ ಏನು ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ಸ್ ಆಫ್ ಕಂಪ್ಲೈನ್ಸ್ ಏನು ಅಂತ ಹೇಳುತ್ತಂದ್ರೆ ರೀ, ಸೊ ಕಾನೂನಿನಾತ್ಮಕವಾಗಿ ನಾವು ಯಾವುದೇ ಥರನಾದಂಥ ಕಂಪನಿ ಕಾನೂನಿನಲ್ಲಿ ಕಾಂಟ್ರವೆನ್ಷನ್ಸನ್ನು ಮಾಡಿಲ್ಲ, ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ಇನ್ ಕೇಸ್ ನಾವು ತಪ್ಪುಗಳನ್ನು ಮಾಡಿದ್ವಿ ಅಂತಂದರೆ ನಮ್ಮ ಕಂಪನಿಯ ನೋಂದಣಿಯನ್ನು ನೀವು ಯಾವುದೇ ಟೈಮಲ್ಲೂ ರಿಜೆಕ್ಟ್ ಮಾಡ್ಬೋದು ಮತ್ತು ಕ್ಯಾನ್ಸಲ್ ಮಾಡ್ಬೋದು ಅಂತಕ್ಕಂಥ ಒಂದು ಡಿಕ್ಲರೇಷನ್ಸನ್ನು ಏನು ಮಾಡ್ತೀವಿ ರೀ, ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಡಿಕ್ಲರೇಷನ್ ಆಫ್ ಕಂಪ್ಲೈನ್ಸ್, ಎಲ್ಲ ಕಾನೂನುಗಳನ್ನ ನಾವು ಪಾಲನೆ ಮಾಡಿದ್ದೀವಿ, ಏನಾದರೂ ತಪ್ಪಿತ್ತು ಅಂತ ಹೇಳುತ್ತಂದ್ರೆ ಅದಕ್ಕೆ ನಾವೇ ಹೊಣೆಗಾರರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ರೀ, ಇವರು ಡಿಕ್ಲರೇಷನ್ಸನ್ನು ಕೊಡ್ತಾರೆ. ರೈಟ್, ಅದೇ ಥರ ಪೇ ಫೀಸ್ ಆ್ಯಂಡ್ ಅಮೌಂಟ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಎಲೆಕ್ಟ್ರಾನಿಕಲಿ. ಓಕೆ, ಕಂಪನಿ ಇನ್ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಶುಲ್ಕಗಳು ಏನಿರ್ತವೆ, ಫೀಸ್ ಏನೇನಿರ್ತವೆ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಅಮೌಂಟ್ ಏನಿರುತ್ತೆ ಅದನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ಥರ ಆಬ್ಟೈನ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಡಿಜಿಟಲಿ ಸೈನ್ಡ್ ಬೈ ROC. ಓಕೆ, ಸೊ ಈ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅವರು ನಿಮಗೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟನ್ನು ನಾವು ಪಡ್ಕೋಬೇಕಾಗತ್ತೆ. ಆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬಂದ ಮೇಲೆ ವಿ ಶುಡ್ ಫೈಲ್ ಡಿಕ್ಲರೇಷನ್ ಆಫ್ ದಿ ಅಡ್ರೆಸ್ ಆಫ್ ದಿ ರಿಜಿಸ್ಟರ್ಡ್ ಆಫೀಸ್. ಅಂದರೆ ನಮ್ಮ ಕಂಪನಿಯ ಒಂದು ರಿಜಿಸ್ಟರ್ಡ್ ಆಫೀಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಅಡ್ರೆಸ್ಸನ್ನು ನಾವೇನು ಮಾಡ್ಬೇಕು ರೀ, ಡಿಕ್ಲೇರ್ ಮಾಡಬೇಕಾಗತ್ತೆ. ಓಕೆ, ರೈಟ್.
ಸೊ ಇಲ್ಲಿ ಈ ಒಂದು ಪ್ರಾಸೆಸ್ಸಲ್ಲಿ ನಾವೇನು ಮಾಡಿದ್ದೀವಿ ರೀ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ಬಂತು. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಸೆಷನ್ಸಲ್ಲಿ ನಿಮಗೆ ಹೇಳಿದ್ದೀನಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ದೇ ಆರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಪನಿ. ಓಕೆ, ಒಂದು ಕಂಪನಿಗೆ ಸಂವಿಧಾನ ಇದ್ದ ಹಾಗೆ. ಓಕೆ, ಆ ಒಂದು ದಾಖಲೆಗಳು ಏನು ಎಕ್ಸಾಕ್ಟ್ಲಿ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೊ ವಾಟ್ ಈಸ್ ದಿ meaning of memorandum of association? The memorandum of association is a document which sets out the constitution of a company and is therefore the foundation on which the structure of the company is built. It defines the scope of company's activities and its relations with the outside world. Okay, memorandum of association ಅನ್ನೋದು ಒಂದು ವೆರಿ ಫಂಡಮೆಂಟಲ್ ಬೇಸಿಕ್ ಡಾಕ್ಯುಮೆಂಟ್ ವಿಚ್ ಸೆಟ್ಸ್ ಔಟ್ಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಕಂಪನಿ. ಓಕೆ, ಸಂವಿಧಾನ ಅಂತ ಕನ್ಸಿಡರ್ ಆಗುತ್ತೆ. ಸೊ ಮತ್ತು ಇದು ಕಂಪನಿಯ ಒಂದು ಸ್ಕೋಪನ್ನು ಹೇಳ್ಕೊಡುತ್ತೆ. ಇಟ್ ಡಿಫೈನ್ಸ್ ದಿ ಸ್ಕೋಪ್ ಆಫ್ ದಿ ಕಂಪನೀಸ್ ಆ್ಯಕ್ಟಿವಿಟೀಸ್. ಕಂಪನಿ ಏನು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು, ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು MOA ಡಿಫೈನ್ ಮಾಡುತ್ತೆ. ಅಂದರೆ ಕಂಪನಿ ಏನು ಬಿಸ್ನೆಸ್ ಮಾಡಬೇಕು, ಇದರ ಆಬ್ಜೆಕ್ಟಿವ್ ಏನಿರಬೇಕು, ಓಕೆ, ಇದ್ರ ಕ್ಯಾಪಿಟಲ್ ಎಷ್ಟಿರಬೇಕು, ರೈಟ್, ಲಯಬಿಲಿಟಿ ಏನಿರಬೇಕು ಮೆಂಬರ್ಸದ್ದು. ಸೊ ಈ ಎಲ್ಲ ಮಾಹಿತಿಯನ್ನು ಏನಾಗಿರುತ್ತೆ ಇಲ್ಲಿ ಡಿಫೈನ್ ಮಾಡಲಾಗಿರುತ್ತೆ. ರೈಟ್, ಅಕಾರ್ಡಿಂಗ್ ಟು ಸೆಕ್ಷನ್ಸ್ 2 clause 56 of the Companies Act 2013, memorandum means the MOA of a company as originally framed and altered from time to time in pursuance of any previous law or this act. ಅಂದರೆ ಕಾಲಕಾಲಕ್ಕೆ ಕಂಪನಿ ಕಾನೂನಿನ ಅನುಗುಣವಾಗಿ, ಕಂಪನಿ ಕಾನೂನಿನ ಬದಲಾವಣೆಗೆ ಅನುಗುಣವಾಗಿ ಅಲ್ಟರ್ ಆಗ್ತಾ ಬಂದಿರತಕ್ಕಂಥ ದಾಖಲೆ ಇರ್ಬೋದು, ಅಥವಾ ಒರಿಜಿನಲಿ ಏನು ಫ್ರೇಮ್ ಮಾಡಿರ್ತಾರೋ ಅದೇ ದಾಖಲೆ ಇರ್ಬೋದು, ಅದನ್ನು ನಾವು ಮೆಮೊರಂಡಮ್ ಅಂತ ಕರಿತೀವಿ. ಓಕೆ, ರೈಟ್. ವಾಟ್ ಆರ್ ದಿ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್? ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಏನೇನು ಕಂಟೆಂಟ್ ಇರುತ್ತೆ? ಓಕೆ, ಫಸ್ಟ್ ಕಂಟೆಂಟ್ ಈಸ್ ಆಬ್ಜೆಕ್ಟ್ ಕ್ಲಾಸ್. ಕಂಪನಿಯ ಮೂಲ ಉದ್ದೇಶ ಏನು ಅನ್ನೋದನ್ನು MOAದಲ್ಲಿ ಬರೆಯಲಾಗಿರುತ್ತೆ. ಅದೇ ಥರ ಲಯಬಿಲಿಟಿ ಕ್ಲಾಸ್. ಕಂಪನಿ ವೈಂಡ್ ಅಪ್ ಆದಾಗ ಶೇರ್ ಹೋಲ್ಡರ್ಸ್ಗಳು ಎಷ್ಟು ಲಯಬಿಲಿಟಿಯನ್ನು ಭರಿಸಬೇಕು ಅಂತಕ್ಕಂಥ ಮಾಹಿತಿ ಇದರಲ್ಲಿರುತ್ತೆ. ಸಪೋಸ್ ಇಫ್ ಕಂಪನಿ ಈಸ್ ಲಿಮಿಟೆಡ್ ಬೈ ಶೇರ್ಸ್, ಲಯಬಿಲಿಟಿ ಶೇರ್ ಕ್ಯಾಪಿಟಲ್ಗೆ ಸೀಮಿತ ಆಗಿರುತ್ತೆ. ಇಫ್ ಕಂಪನಿ ಈಸ್ ಲಿಮಿಟೆಡ್ ಬೈ ಗ್ಯಾರಂಟಿ, ಸೊ ಲಯಬಿಲಿಟಿ ಶೇರ್ ಹೋಲ್ಡರ್ಸ್ಗಳು ಎಷ್ಟು ಮೊತ್ತಕ್ಕೆ ಗ್ಯಾರಂಟಿಯನ್ನು ನೀಡಿರ್ತಾರೋ ಅಷ್ಟು ಮೊತ್ತವನ್ನು ಅವ್ರು ಕಟ್ಟಬೇಕಾಗತ್ತೆ. ಅದೇ ಥರ ಅನ್ಲಿಮಿಟೆಡ್ ಇತ್ತು ಅಂದರೆ ನೋ ಲಿಮಿಟ್. ಓಕೆ, ಆ ಥರ ಯಾವುದು ಒಂದು ಲಯಬಿಲಿಟಿ ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಲಾಗುತ್ತೆ. ಅದೇ ಥರ ನೇಮ್ ಕ್ಲಾಸ್, ಕಂಪನಿಯ ಹೆಸರು, ಏನು ಹೆಸರು ಇರಬೇಕು ಕಂಪನಿದು ಅನ್ನೋದನ್ನು ಡಿಫೈನ್ ಮಾಡಲಾಗುತ್ತೆ. ಅದೇ ಥರ ಡೊಮಿಸಿಲ್ ಕ್ಲಾಸ್, ಕಂಪನಿ ಎಲ್ಲಿರಬೇಕು, ಎಲ್ಲಿ ಇದರ ರಿಜಿಸ್ಟರ್ಡ್ ಆಫೀಸ್ ಇರಬೇಕು, ಮುಂಬೈಯ, ಬೆಂಗಳೂರ, ಹೈದರಾಬಾದ, ಈ ಥರ ನಾವು ಡಿಫೈನ್ ಮಾಡ್ತೀವಿ. ಸೊ ಸಬ್ಸ್ಕ್ರಿಪ್ಷನ್ ಕ್ಲಾಸ್, ಓಕೆ, ಕಂಪನಿಯ ಬಂಡವಾಳವನ್ನು ಯಾವ ರೀತಿಯಾಗಿ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇತ್ತು ಅಂದರೆ ಪಬ್ಲಿಕ್ ಎಷ್ಟು ಕ್ಯಾಪಿಟಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಪ್ರಮೋಟರ್ಸ್ ಕ್ಯಾಪಿಟಲ್ ಎಷ್ಟಿರಬೇಕು. ಓಕೆ, ಕಂಪನಿಗೆ 100 ಕೋಟಿ ಬಂಡವಾಳ ಇದೆ ಅಂದರೆ ಕಂಪನಿ ಪ್ರಮೋಟರ್ಸು 20% ಹೊಂದಿರಬೇಕು, 80% ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, ಅಥವಾ 60% ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, 40% ಪ್ರಮೋಟರ್ಸ್ ಇನ್ವೆಸ್ಟ್ ಮಾಡಿರಬೇಕು ಅಂತಕ್ಕಂಥ ಒಂದು ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಬಗ್ಗೆ ಇಲ್ಲಿ ಡಿಫೈನ್ ಮಾಡಲಾಗುತ್ತೆ. ಅದೇ ಥರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ವಾಟ್ ಈಸ್ ದಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್? It is a document which contains the internal rules and regulations of the company. Okay, memorandum of association angry, it is a document which is the constitution of a company, and it defines the scope of the business activities and what is the relationship of a company with outside world. ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇರುತ್ತೆ. ಬಟ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ಮಾಡುತ್ತೆ, ಇಂಟರ್ನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿ. ಅಂದರೆ ಕಂಪನಿ ಡೇ ಟು ಡೇ ಏನೇನು ಮ್ಯಾನೇಜ್ಮೆಂಟ್ ಅಫೇರ್ಸ್ ಹೆಂಗಿರಬೇಕು, ಯಾವ ಥರ ಬಿಸ್ನೆಸ್ ರನ್ ಆಗಬೇಕು ಅಂತಕ್ಕಂಥ ಇಂಟರ್ನಲ್ ರೆಗ್ಯುಲೇಷನ್ಸನ್ನು ಈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನಮಗೆ ಹೇಳ್ಕೊಡುತ್ತೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 clause 5 of the Companies Act 2013, articles means the AOA as originally framed or as altered from time to time or applied in pursuance of any previous law or of this act. It also includes the regulations contained in the Table A in Schedule 1 of the Act insofar as they apply to the company. Right, Articles of Association Table A ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಟೇಬಲ್ A, ಟೇಬಲ್ B, ಟೇಬಲ್ C ಅಂತ ಹೇಳ್ಬಿಟ್ಟು ಕೆಲವೊಂದು ಫಾರ್ಮ್ಯಾಟ್ಗಳಿದೆ ಕಂಪ್ನೀಸ್ ಆ್ಯಕ್ಟಲ್ಲಿ ಕೊಡಲಾಗಿದೆ. ಸೊ ನಮ್ಮ ಕಂಪನಿಯ ಕ್ಯಾಟಗರಿಗೆ ಅನುಗುಣವಾಗಿ ನಮ್ಮ ಕಂಪನಿ ಯಾವುದಿದೆ, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಇತ್ತು ಅಂತಂದರೆ ಟೇಬಲ್ A ಫಾರ್ಮ್ಯಾಟಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇರಬೇಕು. ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಇತ್ತು ಅಂತಂದರೆ ಟೇಬಲ್ B ಫಾರ್ಮ್ಯಾಟಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇರಬೇಕು. ಅನ್ಲಿಮಿಟೆಡ್ ಕಂಪ್ನಿ ಇತ್ತು ಅಂದರೆ ಟೇಬಲ್ C ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಲಾಗಿದೆ. ಸೊ ಹೀಗಾಗಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳುತ್ತಂದರೆ, ಸೊ ಇಟ್ ಈಸ್ ಅ ಒರಿಜಿನಲ್ ಡಾಕ್ಯುಮೆಂಟ್ ಫ್ರೇಮ್ಡ್ ಅಲಾಂಗ್ ವಿತ್ ದಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ರೈಟ್, ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸೆಟ್ಸ್ ಔಟ್ಸ್ ದಿ
internal rules and regulations of the company. Right. What are the contents of articles of association? Exclusion wholly or in part of table F. Okay, company contents of articles of association ಅಲ್ಲಿ ಎಕ್ಸ್ಕ್ಲೂಷನ್ ಹೋಲಿ ಆರ್ ಇನ್ ಪಾರ್ಟ್ ಆಫ್ ಟೇಬಲ್ ಎಫ್ ಅಂತ ಹೇಳ್ತಂದರೆ ಟೇಬಲ್ ಎಫ್ ಫಾರ್ಮ್ಯಾಟ್ ಯಾವ ಕಂಪನಿಗೆ ಒಂದು ಅಪ್ಲಿಕೇಬಲ್ ಆಗ್ತಾ ಇರುತ್ತೆ, ಅದರದ್ದು ಎಕ್ಸ್ಕ್ಲೂಷನ್ ಇದೆಯಾ ಅಥವಾ ಅದೇ ಒಂದು ಕೆಟಗರಿದಲ್ಲಿ ಕಂಪ್ನಿ ಇದೆಯಾ ಅನ್ನೋದನ್ನು ಹೇಳಬೇಕು. ಅಡಾಪ್ಷನ್ ಆಫ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್, ಕಂಪನಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮೋಟರ್ಸ್ ಕಾಂಟ್ರಾಕ್ಟ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಯಾವ ಥರ ಮಾಡ್ಕೋಬೇಕು, ಯಾವ ಥರ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿ ಇರುತ್ತೆ. ನಂಬರ್ ಆ್ಯಂಡ್ ವ್ಯಾಲ್ಯೂ ಆಫ್ ಸೇರ್ಸ್ ಕ್ಯಾಪಿಟಲನ್ನು ಎಷ್ಟು ಸೇರ್ಸ್ಗಳಾಗಿ ಡಿವೈಡ್ ಮಾಡಬೇಕು, ಎಷ್ಟು ನಂಬರ್ ಆಫ್ ಸೇರ್ಸ್ ಇರಬೇಕು, ಎಷ್ಟು ಮುಖ ಬೆಲೆ ಇರಬೇಕು ಅನ್ನೋದು ಮಾಹಿತಿ ಇರುತ್ತೆ. ಇಶ್ಯೂ ಆಫ್ ಪ್ರಿಫರೆನ್ಸ್ ಸೇರ್ಸ್, ಓಕೆ, ಪ್ರಿಫರೆನ್ಸ್ ಸೇರ್ಸನ್ನು ಇಶ್ಯೂ ಮಾಡಬೇಕು ಅಂತಂದರೆ ಎಷ್ಟು ಕ್ವಾಂಟಿಟಿದಲ್ಲಿ ಮಾಡಬೇಕು, ಎಷ್ಟು ಮೊತ್ತದಲ್ಲಿ ಮಾಡಬೇಕು ಅನ್ನೋದನ್ನು ಇರುತ್ತೆ. ಅದೇ ಥರ ಅಲಾಟ್ಮೆಂಟ್ ಯಾವ ಥರ ಮಾಡಬೇಕು, ಓಕೆ ರೈಟ್. ಕಾಲ್ಸ್ ಆನ್ ಸೇರ್ಸ್, ಲೀನ್ ಆನ್ ಸೇರ್ಸ್, ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಸೇರ್ಸ್, nomination, forfeiture of shares, alteration of capital, buyback of shares, share certificates, dematerialization, conversion of shares into stock, voting rights and proxies, meetings and rules regarding committees, directors, their appointment and delegation of powers, nominee directors, issue of debentures and stocks, audit committee, managing director, whole-time director, manager and secretary, additional directors, seal, remuneration to directors, general meetings, director meetings, borrowing powers, dividends and reserves, accounts and audit, winding of indemnity and capitalization reserve. So these are the contents. Okay, these are the internal rules and regulations of the company. So articles of association ಅಲ್ಲಿ ಏನು ಹೇಳಿರುತ್ತೆ ಅದಕ್ಕೆ ಅನುಗುಣವಾಗಿ ಈ ವಿಷಯಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಓಕೆ, ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ದೆರ್ ಆರ್ ಡಿಸ್ಟಿಂಕ್ಷನ್ ಬಿಟ್ವೀನ್ MOA ಆ್ಯಂಡ್ AOA. ವಾಟ್ ಈಸ್ MOA, ವಾಟ್ ಈಸ್ AOA? It is a document that sets up the company. Memorandum of Association is a document that sets up the company. ಕಂಪನಿಯ ಒಂದು ಸೆಟಪ್ ಆಗಬೇಕಾದ್ರೇ ಮೂಲ ದಾಖಲೆಯಾಗಿರುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದರೆ ಇಟ್ ಈಸ್ ಅ ಡಾಕ್ಯುಮೆಂಟ್ ದಟ್ ಸೆಟ್ಸ್ ಔಟ್ಸ್ ಹೌ ದಿ ಕಂಪನಿ ರನ್ಸ್. ಓಕೆ, ಕಂಪನಿ ಹೆಂಗೆ ನಡಿಬೇಕು, ಮ್ಯಾನೇಜ್ಮೆಂಟ್ ಅಫೇರ್ಸ್ ಏನು ನಡಿಬೇಕು ಅಂತಕ್ಕಂಥ ಮಾಹಿತಿಯನ್ನು AOA ಕೊಡುತ್ತೆ. ರೈಟ್. ಅದೇ ಥರ ಇಟ್ ಈಸ್ ಅ ಚಾರ್ಟರ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪನಿ. ಓಕೆ, ಇಟ್ ಈಸ್ ಅ ಚಾರ್ಟರ್ ಆರ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪನಿ ಅಂದರೆ ಶಾಸನ. MOA ಒಂದು ಕಂಪನಿಯ ಶಾಸನ ಆಗಿರುತ್ತೆ, ಇಲ್ಲ ಒಂದು ಸಂವಿಧಾನ ಆಗಿರುತ್ತೆ. ಬಟ್ ಇಟ್ ಈಸ್ ಅ ಡಾಕ್ಯುಮೆಂಟ್ ಬೈಲಾಸ್ ಆಫ್ ದಿ ಕಂಪನಿ. ಓಕೆ, ಸಬ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿ ಆಗಿರುತ್ತೆ AOA. ಅದೇ ಥರ ಇಟ್ ಲೇಸ್ ಡೌನ್ ದಿ ಸ್ಕೋಪ್ ಆ್ಯಂಡ್ ಪವರ್ಸ್ ಆಫ್ ದಿ ಕಂಪನಿ. MOA ಕಂಪನಿಯ ಪವರ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಹೇಳುತ್ತೆ. ಅದೇ ಥರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಟ್ ಗವರ್ನ್ಸ್ ದಿ ವೇಸ್ ಇನ್ ವಿಚ್ ದಿ ಆಬ್ಜೆಕ್ಟ್ಸ್ ಆಫ್ ದಿ ಕಂಪನಿ ಆರ್ ಟು ಬಿ ಕ್ಯಾರಿಡ್ ಔಟ್. ರೈಟ್. So these are the differences between AOA and articles of association. So here it is a reference section. I have taken the information from these two sources of study. Foundation course Business Law Lesson 7 Elements of Company Law 1 ICSI New Delhi. Intermediate course Corporate and Other Law Chapter 2 Incorporation of Companies and Incidental Thereto ICAI New Delhi. ಸೊ ನೀವು ಕೂಡ ಹೆಚ್ಚಿನ ಮಾಹಿತಿಗಾಗಿ ಈ ಎರಡು ಸೋರ್ಸನ್ನು ಅಧ್ಯಯನ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಥ್ಯಾಂಕ್ ಯು.